ಯು ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ನೀವು ಕೂಡ ಪಂಪ್ಕಿನ್ ತಿನ್ನುತ್ತೀರಾ ಅಂತ ನಾನು ತಮ್ಬ್ನೇಲ್ ರೆಡಿ ಮಾಡಿದ್ದೆ. ಸೊ ಇವಾಗ ನಾನು ಅದು ರಿಮೂವ್ ಮಾಡಬೇಕು. ಯಾರಿಗೆ ಈ ರಿಮೂವ್ ಸಹ ಗೊತ್ತಿರಲ್ಲ. ಸೊ ನೋಡ್ಕೊಳ್ಳಿ, ನಿಮಗೆ ತೋರಿಸೋಣ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದ್ರ ಮೇಲೆ ಪ್ರೆಸ್ ಮಾಡೋದು. ಅದ್ರ ಮೇಲೆ ಈಗ ನಾನು ಏನು ಇಮೇಜ್ ಹಾಕಿದ್ದೀನಲ್ಲ ನೋಡಿ, ಇದು ಏನು ಸರಿಸ್ತಾಯಿದ್ದೀನಿ, ಇದ್ರ ಮೇಲೆ ಕೈ ಇಟ್ಟು ಪ್ರೆಸ್ ಮಾಡಿ ಇಲ್ಲಿ ಡಿಲೀಟ್ ಆಪ್ಷನ್ ಬರುತ್ತೆ. ಇಲ್ಲಿ ನೋಡಿ, ಓಕೆ ಅಂತ ಮಾಡಿ. ಆಯಿತಾ? ಇವಾಗ ನೋಡಿ, ಇದಕ್ಕೆ ನಾನು ಪ್ರೆಸ್ ಮಾಡಿದ್ನಲ್ಲ, ಇಲ್ಲಿ ನೋಡಿ, ಓಕೆನಾ? ಇಲ್ಲ ಇಲ್ಲಿ ನೋಡಿ ಡಿಲೀಟ್ ಅಂತ ಆಪ್ಷನ್ ಬಂತು. ಓಕೆ ಅಂತ ಮಾಡಿ. ಇಲ್ಲಿ ಏನು ಪ್ರೆಸ್ ಮಾಡಿದ್ನಲ್ಲ, ಇಲ್ಲಿ ನೋಡಿ ಡಿಲೀಟ್ ಆಪ್ಷನ್ ಬಂತು. ಓಕೆನಾ? ಇದೆಲ್ಲ ರಿಮೂವ್ ಮಾಡಿಕೊಂಡು, ಫಸ್ಟಿಗೆ ಏನೂ ಇರೋಲ್ಲ ನಿಮಗೆ, ನಾನು ಮಾಡ್ಕೊಂಡು ರಿಮೂವ್ ಮಾಡ್ಕೊಂಡೆ. ಸೊ ನೀವು ಇದು ಬೇಕಾದರೆ ಇಟ್ಕೊಬೋದು. ನನಗಿದು ಇಷ್ಟ ಆಯಿತು, ಇದು ತೊಗೊಂಡೆ ನಾನು. ಸೊ ಇವಾಗ ತಮ್ಬ್ನೇಲ್ ಮಾಡುವುದು ಹೇಗೆ, ಓಕೆನಾ? ಇಲ್ಲಿ ತೊಗೊಳ್ಳೋದು ನೋಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಮೇಜ್ ಸೈಜ್ ಅಂತ ಬರುತ್ತೆ ನೋಡಿ, ಇಮೇಜ್ ಸೈಜ್. ಸೊ ತೊಗೊಳ್ಳಿ. ಆಮೇಲೆ ಇಲ್ಲೊಂದು ತ್ರಿಕೋನಾಕಾರದ ಒಂದು ಇದು ಕಾಣಿಸ್ತಾ ಇದೆಯಲ್ಲ, ಚಿಕ್ಕದಾಗಿ ತ್ರಿಕೋನಾಕಾರದ ಆಪ್ಷನ್ ಕಾಣ್ತಾ ಇದೆ, ಅದ್ರ ಮೇಲೆ ಪ್ರೆಸ್ ಮಾಡೋದು. ಆಮೇಲೆ ಯೂಟ್ಯೂಬ್ ತಮ್ಬ್ನೇಲ್ ಅಂತ ಬಂದಿದೆ. ಸೊ ನಾನು ಯೂಟ್ಯೂಬ್ ತಮ್ಬ್ನೇಲ್ ತೊಗೊಳ್ತೀನಿ. ನಿಮಗೆ ಇದು ಬೇಕಾದರೆ ಇದು ತೊಗೊಳ್ಬೋದು, ಇಲ್ಲಾಂದರೆ ಹೈಟ್ ಇದು ತೊಗೊಳ್ಬೋದು. ನಾನು ಇದು ತೊಗೊಳ್ತಾ ಇದ್ದೀನಿ ನೋಡಿ, ತೊಗೊಂಡೆ. ಆಯಿತು, ಇವಾಗ ತಮ್ಬ್ನೇಲ್ ರೆಡಿ ಮಾಡೋಣ. ಓಕೆ ಬನ್ನಿ. ಇಲ್ಲಿ ನೋಡಿ ಪ್ರೆಸ್ ಬಟನ್ ಏನಿದೆಯಲ್ಲ, ಪ್ರೆಸ್ ಬಟನ್ ಮೇಲೆ ಪ್ರೆಸ್ ಮಾಡಿ ಆಮೇಲೆ ಫ್ರಮ್ ಗ್ಯಾಲ್ರಿಗೆ ಹೋಗಬೇಕು. ಓಕೆ, ಫ್ರಮ್ ಗ್ಯಾಲ್ರಿಗೆ ಹೋಗಿ ನಾನು ಇವಾಗ ಇದೊಂದು ಇಮೇಜ್ ಮಾಡ್ತೀನಿ. ನಿಮಗೆ ರಿಯಲಾಗಿ ಒಂದು ತೋರಿಸ್ತೀನಿ, ಹೇಗೆ ಹಾಕೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನಾನು ಇದೊಂದು ಇಮೇಜ್ ಹಾಕೋಣ ಅಂತ ಇದ್ದೀನಿ. ಸೊ ಈ ಇದೊಂದು ತೊಗೊಳ್ತೀನಿ. ಸೊ ನಾನು ಅದು ಕಟ್ ಮಾಡಬೇಕು. ಸೊ ಈ ಥರ ಚಿಕ್ಕದಾಗಿ ಇದು ಮಾಡ್ಕೊಂಡಿದ್ದೀನಿ. ನಾನು ಈ ಥರ ಚಿಕ್ಕದಾಗಿ ತೊಗೊಂಡಿದ್ದೀನಿ. ರೈಟ್ ಮಾರ್ಕ್ ಮಾಡ್ತೀನಿ. ನನಗೆ ಇದು ದೊಡ್ಡದಾಗಿ ಕಾಣಬೇಕು. ಸೊ ದೊಡ್ಡದಾಗಿ ಕಂಡ್ರೆ ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇದು ನಾನು ಏನು ಮಾಡ್ತೀನಿ, ರಿಮೂವ್ ಮಾಡ್ತೀನಿ, ಬೇಡ ಅಂತ. ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನನಗೆ ಚೆನ್ನಾಗಿ ಕಾಣಬೇಕು. ತಮ್ಬ್ನೇಲ್ ಯಾವಾಗಲೂ ಸೂಪರಾಗಿರಬೇಕು. ಸೊ ನಾನು ಇದನ್ನು ತೊಗೊಳ್ತೀನಿ. ಇದು ಕೂಡ ಈ ಥರ ಚಿಕ್ಕ ಆಪ್ಷನಲ್ಲೇ ತೊಗೊಳ್ತೀನಿ. ಚಿಕ್ಕದಾಗಿರಬೇಕು ಬಾಕ್ಸ್, ದೊಡ್ಡದಾದರೆ ಚೆನ್ನಾಗಿ ಕಾಣಲ್ಲ. ಓಕೆ, ಇಲ್ಲಿ ರೈಟ್ ಮಾರ್ಕಿಗೆ ಯೂಸ್ ಮಾಡ್ತೀನಿ. ಇಲ್ಲಿ ನೋಡಿ, ನನಗೆ ಇದು ಇಷ್ಟ ಆಯಿತು. ಆಮೇಲೆ ಇನ್ನೊಂದು ತೊಗೊಳ್ತೀನಿ. ಇಲ್ಲಿ ನೋಡೋಣ, ಈ ಪ್ಲೇಟಿಂದ ತೊಗೊಳ್ತೀನಿ, ಚಿಕ್ಕ ಪ್ಲೇಟಿಂದ. ಇದು ಕೂಡ ದೊಡ್ಡದಾಯಿತು. ಇಲ್ಲಿ ನೋಡಿ, ಸಾಕು, ಪ್ಲೇಟ ಕಟ್ಟಾಗತ್ತದು. ರೈಟ್ ಮಾರ್ಕಿಗೆ ಬರ್ತೀನಿ. ಇಲ್ಲಿ ನೋಡಿ, ಓಕೆ, ನೋಡಿದ್ರಲ್ವ? ನಮಗೆ ಹೇಗೆ ಬೇಕು ಹಾಗೆ ನಾವು ತಮ್ಬ್ನೇಲ್ ರೆಡಿ ಮಾಡ್ಕೋಬೋದು. ಇದು ಯಾಕೋ ಚಿಕ್ಕದಾಗಿ ಮಾಡ್ತೀನಿ, ತಡೀರಿ. ಅದಲ್ಲೇ ಇಟ್ಟಿರ್ತೀನಿ. ಸೊ ನನಗಿಲ್ಲಿ ಸರಿ ಆಗ್ತಾಯಿಲ್ಲ, ನಾನು ಮತ್ತೆ ತೊಗೊಳ್ತೀನಿ. ಗ್ಯಾಲ್ರಿಗೆ ಹೋಗಿ ನೋಡಿ ಯಾವ ಆಪ್ಷನ್ ತೊಗೊಳ್ಳೋದು. ತುಂಬ ಚೆನ್ನಾಗಿರ್ಬೇಕು ಆಪ್ಷನ್ಗಳು. ಇದು ಚೆನ್ನಾಗಿದೆ. ನಾನಿದು ಉದ್ದನೇ ಕಟ್ ಮಾಡ್ಕೊಳ್ತೀನಿ. ಓಕೆನಾ? ಈ ಕೈ ಬರಬೇಕು, ಅದೇ ಮೇನ್ ಇಂಪಾರ್ಟೆಂಟ್ ಅಲ್ವಾ? ಸೊ ಇವಾಗ ನಾನು ರೈಟ್ ಮಾರ್ಕಿಗೆ ಬರ್ತೀನಿ. ಇಲ್ಲಿ ಬಂದು ನೋಡಿ, ಪಪ್ಪಾಯಿನ ತೋರಿಸ್ತಾ ಇದ್ದೀನಿ. ಓಕೆನಾ? ಇವಾಗ ನಾನೇನು ಮಾಡ್ತೀನಿ, ಸಾಕು, ತಮ್ಬ್ನೇಲ್ ಇಷ್ಟು ರೆಡಿ ಆಯಿತು. ಇದು ಬೇಕಾದರೆ ಇಲ್ಲಿ ಚೆನ್ನಾಗಿತ್ತು, ಇಲ್ಲಿ ಪರವಾಗಿಲ್ಲ. ಇಲ್ಲಿ ಈ ಕಡೆ ಬ್ಲ್ಯಾಕ್ ಇದೆ ಅಂತ ಇವಾಗ ನಾನು ತಮ್ಬ್ನೇಲ್ ರೆಡಿ ಮಾಡ್ತೀನಿ. ಓಕೆ, ತಮ್ಬ್ನೇಲ್ ಯಾವ ಥರ ಮಾಡೋದಪ್ಪ ಅಂತ ಅಂದರೆ, ಇಲ್ಲಿ ನೋಡಿ ಪ್ರೆಸ್ ಮಾರ್ಕಿಗೆ ಹೋಗ್ತೀನಿ. ಇಲ್ಲಿ ಮಾರ್ಕ್ ಏನು ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್, ಇದನ್ನು ಬರ್ತಾಯಿದೆ ಮಾರ್ಕ್. ಇದ್ರ ಮೇಲೆ ಮಾಡಿದರೆ ಟೆಕ್ಸ್ಟ್ ಅಂತ ಬರುತ್ತೆ. ಇಲ್ಲಿ ಎಡಿಟ್ ಅಂತ ಬಂದಿದೆ ನೋಡಿ, ಪೆನ್ಸಿಲ್ ಮಾರ್ಕು, ಇದ್ರ ಮೇಲೆ ಕ್ಲಿಕ್ ಮಾಡೋದು. ಆಮೇಲೆ ಇದು ನ್ಯೂ ಟೆಕ್ಸ್ಟ್ ಅಂತ ಇದೆಯಲ್ಲ, ಅದು ಡಿಲೀಟ್ ಮಾಡಬೇಕು. ಈ ಥರ ಪ್ರೆಸ್ ಮಾಡಿದರೆ ಡಿಲೀಟ್ ಆಗುತ್ತೆ. ಓಕೆನಾ? ಇಲ್ಲಿ ನಾವು ಏನಂತ ಹಾಕೋಣ, ಏನಾದರೂ ಅವರಿಗೆ ಆಶ್ಚರ್ಯ ಪಡುವಂಥ ತಮ್ಬ್ನೇಲ್ ಮಾಡಬೇಕು. ಓಕೆನಾ? ತಮ್ಬ್ನೇಲ್ ಏನು ಮಾಡೋದು ಅಂದರೆ, ಪಪ್ಪಾಯಿ ಹಣ್ಣಿನ ಬೆನಿಫಿಟ್ಸ್ ಅಂತ ಬೇಡ,
ಅವರಿಗೆ ಶಾಕಿಂಗ್ ಇರೋ ಥರ ಏನಾದರೂ ಒಂದು ಮಾಡಿದರೆ ಮಾತ್ರ ನೋಡ್ತಾರೆ, ಇಲ್ಲ ಅಂದರೆ ನೋಡಲ್ಲ. ಪಪ್ಪಾಯಿ, ಇಲ್ಲಿ ನೋಡಿ, ನಾನು ಪಪ್ಪಾಯಿ ಹಣ್ಣು ಸೇವನೆ ಮಾಡ್ತಾ ಇದ್ದೀರಾ? ಸೇವನೆ ಮಾಡೋ ಮೊದಲು ಈ ವಿಡಿಯೋ ನೋಡಿ. ನಿಮ್ಮ ಎದುರುಗಡೆನೇ ಒಂದು ಈಗ ತಮ್ಮನೇಲಿ ರೆಡಿ ಮಾಡ್ಕೊಂಡು ಇವಾಗ ನಾನು ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ? ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಇವಾಗ ನಾನು ಏನು ಮಾಡ್ತೀನಿ, ಇದು ಚಿಕ್ಕದಾಗಿ ಕಾಣ್ತಾ ಇದೆ, ಸರಿಯಾಗಿ ಕಾಣ್ತಾ ಇಲ್ಲ, ನನಗೆ ದೊಡ್ಡದಾಗಿ ಬೇಕು. ಓಕೆ, ಅದು ಕೂಡ ಮಾಡೋಣ. ಇಲ್ಲಿ ಡಬಲ್ ಟಿ ಏನು ಕಾಣ್ತಾ ಇದೆಯಲ್ಲ ಆ ಸೈಜ್ ಮೇಲೆ ಹೋಗೋದು. ಇಲ್ಲಿ ನೋಡಿ ನಿಮ್ಗೆ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಎಷ್ಟು ದೊಡ್ಡ ಬೇಕಾದರೂ ಮಾಡ್ಬೋದು, ಎಷ್ಟು ಚಿಕ್ಕದು ಬೇಕಾದರೂ ಮಾಡ್ಬೋದು. ಇದು ಕಣ್ಣಿಗೆ ಕಾಣಲ್ಲ, ಇದೊಂದು ಸ್ವಲ್ಪ ದೊಡ್ಡದು ಮಾಡಬೇಕು. ಯಾಕಂದರೆ ನನಗೆ ಇಷ್ಟು ದೊಡ್ಡ ಸಾಕು ಅಂತೀನಿ, ಆಮೇಲೆ ಸರಿ ಮಾಡ್ಕೊಳ್ತೀನಿ. ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ದೊಡ್ಡ ಬೇಕು ಆಪ್ಷನು. ಓಕೆನಾ? ಇದು ಕಲರ್ ನಿಮಗೆ ಕಲರ್ ಬೇಕಾ? ನನಗೆ ಕಲರ್ ಬೇಡ, ನನಗೆ ವೈಟೇ ಸಾಕು ಅನ್ನಿಸ್ತಾ ಇದೆ. ಆದರೆ ಗ್ರೀನ್ ತೊಗೊಳ್ಳೋಣವಾ? ಆಮೇಲೆ ನೋಡೋಣ, ಗ್ರೀನಾ ಅಥವಾ ವೈಟೇ ಇರಲಿ, ಆಮೇಲೆ ಹೇಳ್ತೀನಿ. ವೈಟೇ ತೊಗೊಂಡೆ ನಾನು. ಆಮೇಲೆ ಇದೊಂದು ಮಾಡಿ ತೋರಿಸ್ತೀನಿ. ನನಗೆ ಈ ಥರ ತೆಳ್ಳ ಅಕ್ಷರ ಬೇಡ, ಕಾಣುತ್ತಾ ಇಲ್ಲ ಅಂತ ಅಂದರೆ ನನಗೆ ದೊಡ್ಡ ಅಕ್ಷರ ಬೇಕಲ್ವ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, AB ಫ್ರಂಟ್. ನನಗೆ ಇಲ್ಲಿ ಅಕ್ಷರ ದೊಡ್ಡದಾಗಿ ಕಾಣಬೇಕು, ಹಾಗಾಗಿ ನಾನೇನು ಮಾಡ್ತೀನಿ, ಆನ್ಸರ್ ಲೆಟರ್ ಅಂತ ಹೋಗ್ತೀನಿ. ಏನು ARMRAROERSG ಈ ಥರ ಲೆಟರ್ ಇದೆಯಲ್ಲ, ಇಲ್ಲಂತ ಹೋಗ್ತೀನಿ ನಾನು. ಓಕೆನಾ? ಇಲ್ಲಿ ಹೋಗಿ ನಾನು ಓಕೆಗೆ ಪ್ರೆಸ್ ಮಾಡ್ತೀನಿ. ಆಮೇಲೆ ನೋಡಿ ಒಂದು ಸ್ವಲ್ಪ ದಪ್ಪ ಕಾಣುತ್ತೆ ಅಲ್ಲಿ ಪ್ರೆಸ್ ಮಾಡ್ಕೊಂಡಿದ್ದಕ್ಕೆ. ಆಮೇಲೆ B ಸೈಜ್ ಮೇಲೆ ಹೋಗ್ತೀನಿ. ನಮಗೆ ಇದು ಆಪ್ಷನ್ ಬೇಕಾದರೆ ತೊಗೊಳ್ಬೋದು, ಇಲ್ಲಾಂದರೆ ಇಲ್ಲ. ಈ ಥರ ಆಗುತ್ತೆ ನೋಡಿ, ಬೇಕಾದರೆ ತೊಗೊಳ್ಬೋದು, ನಿಮ್ಮ ಆಪ್ಷನ್. ನನಗೆ ಇದು ಇರಲಿ. 5 ತೊಗೊಂಡೆ ನಾನು. ಸೊ ನಾನು ಇದ್ರ ಮೇಲೆ ಹೋಗ್ತೀನಿ. ಇಲ್ಲಿ ನೋಡಿ ರೌಂಡ್ ಸ್ಟ್ರೋಕ್ ಅಂತ ಇದೆ ನೋಡಿ, ಈ ಥರ ಅಕ್ಷರ ಚೆಂದ ಕಾಣುತ್ತೆ. ಆಮೇಲೆ ಶ್ಯಾಡೋ. ಓಕೆನಾ? ಈ ಥರ ನೋಡಿ, ಇವಾಗ ಎಷ್ಟು ಚೆಂದ ಕಾಣಿಸ್ತಲ್ವ? ಇಲ್ಲಿ ನೋಡಿ, ಇವಾಗ ನೋಡಿ ಎಷ್ಟು ಮಸ್ತ್ ಕಾಣಿಸ್ತಾ ಇದೆ. ಬೇಕಾದರೆ ನಿಮಗೆ ಬಿಟ್ಟಿದ್ದು 3D ಬೇಕಾದರೆ 3D ತೊಗೊಳ್ಳಿ. ನೋಡಿ 3D ತೊಗೊಂಡೆ. ಇಲ್ಲ ನನಗೆ ಅಕ್ಷರ ಇನ್ನೂ ಚೆನ್ನಾಗಿ ಕಾಣಬೇಕಂದ್ರೆ ಇಲ್ಲಿ ನೋಡಿ, ಈ ಥರನೂ ಮಾಡ್ಬೋದು, ನೀವು ಇದು 3D ಶೇಪಿಂದು ಈ ಥರ ಹೆಂಗೆ ಬೇಕಾದರೆ ಹಂಗೆ ಮಾಡ್ಬೋದು, ನಿಮ್ಗೆ ಬಿಟ್ಟಿದ್ದು. ಓಕೆನಾ? ಸೊ ಇದಾಯಿತಾ? ಆಮೇಲೆ 3D ಶ್ಯಾಡೋ ಇದು ತೊಗೊಂಡೆ ನಾನು. ಆಮೇಲೆ ಅದು ತೊಗೊಂಡೆ, ಎಲ್ಲದೂ ತೊಗೊಂಡೆ. ಸೊ ಇವಾಗ ಬನ್ನಿ ಕಲ್ಲರ್ ಬಗ್ಗೆ ನಿಮ್ಗೆ ಹೇಳ್ತೀನಿ. ನಾನು ಕಲ್ಲರ್ ಬಗ್ಗೆ ಹೇಳ್ತೀನಿ ಅಂದಿದ್ದೆ, ನಿಮ್ಮ ಆಪ್ಷನ್. ಇಲ್ಲಿ ನೋಡಿ ಪ್ರೆಸ್ ಮಾರ್ಕ್ ಮೇಲೆ ಇದು ಮಾಡಿದರೆ ನಿಮ್ಮ ಕಲರ್ ಯಾವ್ದು ಬೇಕು? ಬ್ಲೂ ಬೇಕು. ರಾಬ್ರೆ ಅಯ್ಯೋ, ಇಲ್ಲಿ ಆಪ್ಷನ್ ಕಾಣ್ತಾ ಇದೆ ಅಲ್ಲ, ನನಗೆ ಇಲ್ಲಿ ಬ್ಲೂ ಕಾಣಿಸ್ತಾ ಇದೆ, ನನಗೆ ಬ್ಲೂ ಬೇಕು. ಬ್ಲೂ ಓಕೆ ಮಾಡ್ತೀನಿ. ಆಯಿತಾ? ಇಲ್ಲಿ ಬ್ಲೂ ಬಂತು. ಇಲ್ಲ ನನಗೆ ಈ ಬ್ಲೂ ಬೇಡ, ಇಲ್ಲಿ ಬ್ಲೂ ಬೇಡ. ಆಮೇಲೆ ಈ ಪಿಂಕ್ ತೊಗೊಳ್ತೀನಿ. ಪಿಂಕ್ ಓಕೆ ಮಾಡೋದು. ನಾನು ಇಲ್ಲಿ ಪಿಂಕ್ ಬಂತು ನೋಡಿ. ಇವಾಗ ನನಗೆ ಪಿಂಕ್ ಬೇಡ, ನಾನು ಗ್ರೀನೇ ತೊಗೊಳ್ತೀನಿ. ಅದು ಕೂಡ ಓಕೆ ಆಯಿತು. ಥರ ನೋಡಿ ಗ್ರೀನ್ ಬಂತು. ಯಾಕೋ ಗ್ರೀನೇ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಸೊ ನಾನೇನು ಮಾಡ್ತೀನಿ, ಇದು ನನಗೆ ಎದ್ದು ಕಾಣಬೇಕು. ಏನು ಮಾಡೋಣ ಇವಾಗ ಸ್ವಲ್ಪ ದೊಡ್ಡ ಹ್ಯಾಂಡ್ ರೈಟಿಂಗ್ ಮಾಡ್ತೀನಿ ನೋಡಿ. ನನಗೆ ಹ್ಯಾಂಡ್ ರೈಟಿಂಗ್ ಓಕೆ ಆಗಲಿಲ್ಲ. ಇಲ್ಲಿ ನೋಡಿ, ಅಲ್ವಾ? ನೋಡಿ ಒಂದು ನಿಮಿಷ. ಪಪ್ಪಾಯಿ ಇಮೇಜ್ ಕಾಣೋದೇ ಇಲ್ಲ. ಏನು ಮಾಡೋಣ ಇವಾಗ? ಪಪ್ಪಾಯಿ ಇಮೇಜ್ ಅಷ್ಟೇನು ಕಾಣಿಸಲ್ಲ. ಓಕೆ, ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಕಾಣ್ತಾ ಇದೆಯಲ್ಲ. ಇವಾಗ ಏನು ಮಾಡೋಣ, ಇನ್ನೊಂದು ಇಮೇಜ್ ತಂದು ಅಲ್ಲಿ ಇಟ್ಬಿಡೋಣ. ಪಪ್ಪಾಯಿ ಹಣ್ಣು ಕಾಣಿಸುತ್ತೆ. ಓಕೆನಾ? ರೈಟ್ ಮಾರ್ಕ್ಸಿ ಹಾಕಿದೆ. ಪಪ್ಪಾಯಿ ಹಣ್ಣು ಸೇವನೆ ಮಾಡ್ತಾ ಇದ್ದೀರಾ? ಸೇವನೆ ಮಾಡೋ ಮೊದಲು ಇದು ಯಾಕೋ ನನಗೆ ಸರಿ ಆಗ್ತಾ ಇಲ್ಲ. ಒಂದು ನಿಮಿಷ, ನಾನು ಸರಿ ಮಾಡಿ. ಇಲ್ಲಿ ನೋಡಿ, ನಾನು ತಮ್ಲೇನ್ ಬೇರೆ ತೊಗೊಂಡೆ, ಯಾಕೋ ಸರಿ ಆಗ್ತಾ ಇಲ್ಲ ಅಂತ. ಇರಲಿ, ಪರವಾಗಿಲ್ಲ. ಇಷ್ಟನ್ನು ಮಾತ್ರ ಕಂಡ್ರೆ ಸಾಕು. ಪಪ್ಪಾಯಿ ಹಣ್ಣು ಸೇವನೆ ಮಾಡ್ತಾ ಇದ್ದೀರಾ? ಸೇವನೆ ಮಾಡೋ ಮೊದಲು ಈ ವಿಡಿಯೋ ನೋಡಿ. ಏನಾ? ಸೇವನೆ ಮಾಡೋ ಮೊದಲು ಈ ವಿಡಿಯೋ ನೋಡಿ ಹಾಕಿದೆ. ಪಪ್ಪಾಯ ಹಣ್ಣು ಸೇವನೆ ಮಾಡೋ ಮೊದಲು ಈ ವಿಡಿಯೋ ನೋಡಿ. ಓಕೆ, ನಾನು ಸ್ವಲ್ಪ ಟಿ ಅಕ್ಷರ ಸಣ್ಣ ತೊಗೊಳ್ತೀನಿ. ಯಾಕೋ ಇದು ಸಾಕು, ಕರೆಕ್ಟ್ ಇದೆ ನೋಡಿ. ಆಯಿತಾ? ಈ ಥರ ತಮ್ಲೇನು ರೆಡಿಯಾಗಿದೆ. ನಾನೇನು ಮಾಡ್ತೀನಿ, ಸೇವ್ ಮಾಡ್ಕೊಳ್ತೀನಿ. ಇಲ್ಲಿ ಸೇವ್ ಆಪ್ಷನ್ ಇದೆ ನೋಡಿ, ಇಲ್ಲಿ ಸೇವ್ ಆಪ್ಷನ್ ಇದೆ. ಇಲ್ಲಿ ಸೇವ್ ಆಪ್ಷನ್ ಡೌನ್ಲೋಡ್ ಮಾಡ್ತೀನಿ. ಸೇವ್ ಇಮೇಜ್, ಸೇವ್ ಪ್ರಾಜೆಕ್ಟ್ ಅಲ್ಲ, ಸೇವ್ ಇಮೇಜ್. ಓಕೆ, ಇಲ್ಲಿ ನೋಡಿ, ಸೇವ್ ಟು ಗ್ಯಾಲರಿ. ಆಯಿತು, ಓಕೆ.
ಇಲ್ಲಿ ನೋಡಿ ಸೇವ್ ಟು ಗ್ಯಾಲರಿ ಆಯಿತು. ಚೆನ್ನಾಗಾಯ್ತಲ್ವ? ಸೊ ಈ ಥರ ಯಾರಿಗೆ ಬೇಕು ಇಷ್ಟ ಆಗಿದ್ರೆ ಈ ಥರ ನೋಡಿ ಚೆನ್ನಾಗಿದೆ ಅಲ್ವಾ?